ಪುಷ್ಪ, ಏನಿದು? ಅವನ್ ಎತ್ಕೊಂಡ್ಬರ್ತಾ ಇದೀಯಾ? ನಿನಗೆ ಅಷ್ಟೊಂದು ಎತ್ಕೋಬೇಕು ಅಂತ ಆಸೆ ಇದ್ರೆ ನನ್ನನ್ನು ಎತ್ಕೋಬೇಕು ತಾನೆ? ಅಯ್ಯೋ ದರಿದ್ರದವನೇ, ನಿಜವಾದ ಸ್ಥಿತಿ ಏನಂತ ಗೊತ್ತಿಲ್ಲದೆ ಈ ಟೈಮಲ್ಲಿ ಏನೋ ನಿನ್ನ ರೊಮ್ಯಾನ್ಸು. ನೀನೇ ಪುಷ್ಪ ಕೇಳ್ತಾ ಇರೋದು, ಅವನಲ್ಲಿ ಬಿಸಾಕೋ. ನಿನಗೆ ಅಷ್ಟೊಂದು ಎತ್ಕೊಳ್ಳೋ ಆಸೆ ಇದ್ರೆ ನನ್ನನ್ನು ಎತ್ಕೋ. ಬಾ, ಕಮಾನ್, ಎತ್ಕೋ. ಏನಾಯ್ತು? ನನಗಿಂತ ಅವನೇ ಸುಂದರವಾಗಿದ್ದಾನಾ? ಅವನ್ನ ಎತ್ಕೊಂಡೆ ನನ್ನನ್ನು ಎತ್ಕೋ ಅಂತಂದ್ರೆ ಅಳ್ತಾ ಇದೆಯಲ್ಲ. ಧರ್ಮ, ಏನಾಯ್ತು ಪುಷ್ಪ? ನಿನ್ನ ನೋಡ್ತಾ ಇದ್ರೆ ಎತ್ಕೋಬೇಕು ಅಂತಾನೆ ಅನ್ನಿಸ್ತಾ ಇದೆ, ಆದ್ರೆ ಇವಾಗ ನನ್ನ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಏನಾಯ್ತು ಪುಷ್ಪ? ಇವನಿದಾನಲ್ಲ, ಇವನು ನೋಡು, ಇವನಿದಾನಲ್ಲ, ಏನ್ ಮಾಡ್ದ ಅಂತ ಗೊತ್ತಾ? ಏನ್ ಮಾಡ್ದ ಇವನು? ಇಷ್ಟು ದಿನ ಭದ್ರವಾಗಿ ಕಾಪಾಡ್ಕೊಂಡಿದ್ದ ನನ್ ಶೀಲಾನ ಹಾಳು ಮಾಡ್ಬೇಕು ಅಂತ ನೋಡ್ದ. ಏನಂತೆ? ಹೌದು, ಪುಷ್ಪ ಪುಷ್ಪ ಅಂತ ನನ್ನ ಪೂಜೆಗೆ ಬಳಸಕ್ಕಾಗದೇ ಇರೋ ಹೂವಾಗಿ ಮಾಡ್ಬೇಕು ಅಂತ ನೋಡ್ತಾ ಇದ್ದ. ನನ್ನ ಶೀಲನ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅವನ್ಗೆ ಹಿತ್ತಾಳೆ ಚಂಬಲಿ ಹೊಡೆದ್ಬಿಟ್ಟೆ. ಅಂದ್ರೆ ನಿನ್ನ ಶೀಲನ ಕಾಪಾಡ್ಕೊಳ್ಳೋಕೋಸ್ಕರ ಇವನ ಕೊಂದ್ಬಿಟ್ಯಾ? ಇಲ್ಲ, ಅವನ್ ಸತ್ತಿಲ್ಲ. ಮುಳ್ಳಿನ ಮೇಲೆ ಹೋಗಿ ಬಟ್ಟೆ ಬಿದ್ರು, ಬಟ್ಟೆನೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು, ಹರಿದೋಗದ್ ಬಟ್ಟೆನೆ. ಇವಾಗ ಇವ್ನು ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಬಂದ ಅಂತ 4 ಜನಕ್ಕೆ ಗೊತ್ತಾದ್ರೆ ಆವಾಗ ನನ್ ಮರ್ಯಾದೆ ಎಲ್ಲ ಹೋಗತ್ತೆ. ನಾನು ಏನ್ ಮಾಡ್ಲಿ? ನಿನ್ನ ಶೀಲಕ್ಕೆ, ನಿನ್ನ ಮರ್ಯಾದೆಗೆ ನಾನು ಗ್ಯಾರಂಟಿ. ನೀನೇನ್ ಭಯ ಪಡ್ಬೇಡ. ಈ ನನ್ ಮಗ ಹೀಗೇನೆ, ಎಲ್ಲರಿಗೂ ನಂತರ ಹೀರೋ ಮನ್ಸಿರಲ್ಲ. ಈ ತರ ವಿಲನ್ಸ್ಗಳು ಬರ್ತಾನೆ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಹೀರೋ ನಾನಿದ್ದೀನಿ. ಇವನ್ ಕಥೆನ ನಾನ್ ನೋಡ್ಕೋತೀನಿ. ಏನ್ ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ. ಇವನ್ಗೆ ಪ್ರಜ್ಞೆ ಬಂದು ನನ್ ಬಗ್ಗೆ ಹುಚ್ಚಂಗ್ ಮಾತಾಡಿದ್ರೆ? ಅವನೇನಾದ್ರೂ ಹಾಗೆ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಮಾತಾಡಕ್ ಬಿಟ್ಬಿಡ್ತೀನಾ? ಏನೋ ಧರ್ಮ, ನೀನಿದೆಯಾ ಅನ್ನೋ ಧೈರ್ಯ ಬಿಟ್ರೆ ನನ್ ಜೀವನದಲ್ಲಿ ಬೇರೆ ಏನೂ ಇಲ್ಲ. ನನ್ ಜೀವನ ನಿನ್ನ ಕೈನಲ್ಲೇ ಇದೆ. ನಾನಿದ್ದೀನಲ್ವ ಪುಷ್ಪ, ನಿನ್ಗೇನು ಪ್ರಾಬ್ಲಮ್ ಬರಲ್ಲ. ಏನಾಯ್ತು ಪುಷ್ಪ? ಕಷ್ಟ ಆಗ್ತಿದ್ಯಾ? ಅಯ್ಯಯ್ಯೋ, ಹಾಗೇನೂ ಇಲ್ಲ. ಈ ಭುಜದ ಮೇಲುವೆ ಕೈ ಇಡು. ಪುಷ್ಪ, ನೀನ್ ನನ್ನ ಪ್ರಾಣ ಪುಷ್ಪ. ಇವನ್ ಜೀವ ಹೋಗುವಾಗ ನಾನ್ ನೋಡ್ಕೋತೀನಿ ಪುಷ್ಪ. ಇದನ್ ಬಿಟ್ಟಾಕು, ನೀನ್ ಹೋಗು. ಲೇ ಶೇಷ, ಕಳ್ಳ ನನ್ನ ಮಗನೇ, ಅಪರೂಪಕ್ಕೆ ನನಗೊಬ್ಳು ಸುಂದರಿ ಸಿಕ್ಕಿದ್ರೆ ಅವಳನ್ನ ಪಡ್ಕೊಳಕ್ ನೋಡ್ತೀಯನೋ? ಇರೋ ನಿನಗಿದೆ. ಲೈ, ಏನಾಯ್ತು ಅವನ್ಗೆ? ಏನು ಆಗಿಲ್ಲಪ್ಪ, ಜ್ಞಾನ ತಪ್ಪೋಗಿದೆ. ಬಿಸಿಲು ಜಾಸ್ತಿ ಅಲ್ವಾ, ಪ್ರಜ್ಞೆ ತಪ್ಪಿ ಬಿದೋಗ್ಬಿಟ್ಟಿದ್ದಾನೆ. ಲೈ, ಇಲ್ಲೇ ಮಲಗ್ಸವನ್. ಏ ಇರು ಮಾವ, ಏಯ್, ಇರೋ ಒಳಗ್ ಮಲಗ್ಸ ಇಲ್ಲೇ. ಏಯ್ ಶೇಷ, ಲೈ ರಾಮಕೃಷ್ಣ, ಮೊದ್ಲು ಹೋಗಿ ನೀರ್ ತಗೊಂಡ್ ಬರ. ಲೈ, ಏನಾಯ್ತು ಇವನ್ಗೆ? ಏ ಶೇಷ ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾನೆ? ಬಿಸಿಲು ಜಾಸ್ತಿ ಅಲ್ವಾ, ಪ್ರಜ್ಞೆ ತಪ್ಪಿ ಬಿದೋಗಿದ್ದಾನೆ. ಅಯ್ಯೋ ಶೇಷ, ಏನಾಯ್ತು? ಮಾವ, ಇವಾಗ ನೀರ್ ಹಾಕಿ ಎಬ್ಬಿಸ್ಬೇಕು. ಎಬ್ಬಿಸ್ಬೇಕೋ? ನಿಮಗೆ ಯಾಕಿದೆಲ್ಲ? ಅವ್ರು ನೋಡ್ಕೋತಾರೆ ಬಿಡಿ. ಪುಷ್ಪ, ನಮ್ ಶೇಷ ಶೇಷ ಹಿಂಗ್ ಮಲಗಿದ್ರೆ ನಾವ್ ಸುಮ್ನಿರ್ಬೇಕಾ? ನೀನಿರು. ಏಯ್ ಏಯ್ ಶೇಷ, ಅಯ್ಯಯ್ಯೋ, ಪ್ರಜ್ಞೆ ತಪ್ಪಿರೋ ಇವನನ್ನ ಗೀತನೆ ಪ್ರಜ್ಞೆ ಬರೋ ಹಂಗ್ ಮಾಡಿ
ವಿಷಯ ಆಚೆ ಬರೋ ಥರ ಮಾಡಿ ಎಲ್ಲರ ಕೈಲೂ ಚೆನ್ನಾಗಿ ಹೊಡ್ಸೋ ಹಂಗಿದೆಯಲ್ಲ. ನೀನು ನೀನು ನಾನೇ ಪುಷ್ಪ. ನೀನು ಪುಷ್ಪ ಅಲ್ಲ, ನೀನ್ ಯಾರು ಅಂತ ನನ್ಗೆ ಗೊತ್ತಾಗೋಗಿದೆ. ನೀವೆಲ್ಲ ದುಬೈ ಶೇಖ್ಗಳ? ನನ್ನನ್ನು ಯಾಕೆ ದುಬೈಗೆ ಕರ್ಕೊಂಡು ಬಂದಿದ್ದೀರಾ? ನನ್ನನ್ನು ಕಿಡ್ನಾಪ್ ಮಾಡಿದ್ದೀರಾ? ಶೇಷ, ಏಯ್, ನನ್ನನ್ನು ಕಿಡ್ನಾಪ್ ಮಾಡಿದ್ರೆ ನಾನು ಇಲ್ಲಿರ್ತೀನಿ ಅನ್ಕೊಂಡಿದ್ದೀರಾ? ನಾನು ಈಗಲೇ ಹೊರಟೋಗ್ತೀನಿ. ಏಯ್, ಏನಾಗಿದೆ ನಿನಗೆ? ಯಾಕೆ ಈ ತರ ಮಾತಾಡ್ತಿದ್ಯಾ? ಪಾಪ ತಲೆಗೆ ಏಟಾಗಿದೆ ಅನ್ಸುತ್ತೆ. ನೀವಿರಿ, ಅವನಿಗೆ ಯಾಕೋ ತಲೆ ಕೆಟ್ಟು ಹೋದಂಗಿದೆ. ನೀವು ಸುಮ್ನೆ ಯಾಕೆ ಮಾತಾಡ್ತೀರಾ? ಅವನು ಕಚ್ಚಿದ್ರು ಕಚ್ಬಿಡ್ತಾನೆ ಅವನು. ಹಾ, ನಾನ್ ಕಚ್ಬಿಡ್ತೀನಿ, ನಾನ್ ಏಯ್. ಕಚ್ಬಿಡ್ತೀನಿ, ನಿನ್ನೂ ಕಚ್ಬಿಡ್ತೀನಿ, ಏಯ್, ಏಯ್, ಎಲ್ಲರನ್ನೂ ಏಯ್, ಕಚ್ಬಿಡ್ತೀನಿ, ಏಯ್, ಶೇಷ, ಕಚ್ಬಿಡ್ತೀನಿ, ಏಯ್, ನಾನ್ ಕಚ್ಬಿಡ್ತೀನಿ, ಏಯ್, ನಾನ್ ಕಚ್ಬಿಡ್ತೀನಿ, ಏಯ್, ಸುಂದರ, ನಾನ್ ಕಚ್ಬಿಡ್ತೀನಿ, ಏಯ್, ಮುಚ್ಚು ಬಾಯ್, ಯಾರು ಸುಂದರ, ಬಿಡಲ್ಲ. ಮುಚ್ಚು, ಏಯ್. ನೀನ್ ಬಾ ಮೊದ್ಲು. ಯಬ್ಬಾ, ನೀನೇ ನನ್ನ ಬುಕ್ ಮಾಡೋ ಹಂಗಿದ್ಯಾ. ಏನಾಯ್ತು? ಅವ್ನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಅವ್ನು ಹುಚ್ಚುಚ್ಚಂಗ್ ಮಾತಾಡ್ತಾ ಇರೋದಕ್ಕೆ ಖುಷಿ ಪಡು ನೀನು. ಅವ್ನು ಕ್ಲಿಯರ್ ಆಗಿ ಮಾತಾಡ್ದ ಅಂತಂದ್ರೆ ನಾವು ಸತ್ತೋಗ್ಬಿಡ್ತೀವಿ. ಅದು ಏನಾಯ್ತು? ಏನಾಯ್ತಾ? ಅವಾಗ್ಲೇ ಸ್ನಾನಕ್ಕೆ ಹೋಗಿದ್ನಲ್ಲ, ಹಾ, ಆ ದರಿದ್ರ ನನ್ ಮಗ ನಾನು ಹುಡುಗಿ ಅನ್ಕೊಂಡು ರಪ್ ಅಂತ ಒಳಗಡೆ ಬಂದ್ಬಿಟ್ಟ. ಅಯ್ಯಯ್ಯೋ, ಆ ಅಮ್ಮನೇ. ಅಂದ್ರೆ ಎಲ್ಲ ನೋಡ್ಬಿಟ್ಟ. ಆ, ಅಂದ್ರೆ ನೀನು ಹುಡುಗ ಅಂತ ಗೊತ್ತಾಗೋಯ್ತು ಅವನ್ಗೆ. ಅಯ್ಯೋ ಭಗವಂತ, ಇವಾಗ ಆ ಭಗವಂತನ ಪುಣ್ಯನೇ ನಮ್ಮನ್ ಗಟ್ಟಿಯಾಗಿಟ್ಟಿರೋದು. ಅವನು ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಿದ್ದಾನೆ? ಏನ್ ಮಾಡ್ಲಿ, ತೆಗೆದು ಗಟ್ಟಿಯಾಗಿ ಚೊಂಬ್ ತಗೊಂಡ್ ತಲೆಗೆ ಒಂದು ಬೀಸ್ದೆ ಅಷ್ಟೇ. ಏಯ್, ಸತ್ ಹೋಗಿದ್ರೆ? ಸತ್ತಿದ್ರೆ ಏನ್ ಮಾಡಕ್ಕಾಗ್ತಾ ಇತ್ತು? ಸತ್ತಿಲ್ವಲ್ಲ, ಖುಷಿ ಪಡು. ಅವನಿಗೆ ತಲೆಗೆ ಏಟ್ ಬಿದ್ದಿರೋದು ಸರಿ ಹೋಯ್ತು ಅಂತ ಅನ್ಕೋ, ನಾವು ಸತ್ವಿ. ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅಬ್ಬಬ್ಬಾ, ಬಾತ್ರೂಮ್ಗೆ ಹೋಗಿ ಬೋಲ್ಟ್ ಹಾಕೊಳ್ದೆ ಏನ್ ಮಾಡ್ತಿದ್ದೆ? ನನ್ ಕರ್ಮ, ಏನ್ ಮಾಡ್ಲಿ, ಚಿಲ್ಕನೇ ಇಲ್ಲ ಅದಕ್ಕೆ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದೆ. ಅವನ್ ಬಂದು ನಾನು ಹಾಡ್ತಿದ್ ಪ್ರತಿ ಹಾಡ್ಗುವೆ ಕಂಟಿನ್ಯೂಷನ್ ಹಾಡ್ಕೊಂಡು ಒಳಗಡೆ ಬಂದ್ಬಿಟ್ಟ. ಛೆ, ಕೆಟ್ಟ ಸಮಾಜ. ಸೀರೆ ಉಟ್ಟಿದ್ರೆ ಸಾಕು ಕರೆಂಟ್ ಪೋಲ್ನು ಬಿಡಲ್ಲ ಅಂತಾರೆ. ಚಿಚಿಚಿ, ನಡಿ. ಏಯ್, ಕಚ್ಬಿಡ್ತೀನಿ, ಸುಂದರ, ಕಚ್ಬಿಡ್ತೀನಿ, ಸುಂದರ, ಸುಂದರ. ಕಚ್ಬಿಡ್ತೀನಿ. ಏಯ್, ನನ್ನ ಬಿಟ್ಬಿಡ್ರೋ, ನಾನು ಊರಿಗೆ ಹೋಗ್ತೀನಿ. ನನ್ನ ದುಬೈಗೆ ಕರ್ಕೊಂಡು ಬಂದಿರಾ? ಲೇ, ನನ್ನ ಬಿಟ್ಬಿಡ್ರೋ, ನಾನು ಊರಿಗೆ ನಡ್ಕೊಂಡು ಹೋಗ್ತೀನಿ. ಏಯ್, ಲೈ ರಾಮಕೃಷ್ಣ, ಇವನ್ನ ಕರ್ಕೊಂಡೋಗಿ ರೂಮ್ಗೆ ಹಾಕೋ. ನನ್ನ ಬಿಟ್ಬಿಡ್ರೋ, ನಾನು ಊರಿಗೆ ಹೋಗ್ತೀನಿ, ನಾನು ಊರಿಗೆ ಹೋಗ್ತೀನಿ. ಅಬ್ಬಾ, ಏನ್ ಮಾಡ್ತಿದ್ದೆ? ತುಂಬಾ ದಿನ ಆದ್ಮೇಲೆ ನಿನ್ನ ಹುಡುಗಿ ರೂಪದಲ್ಲಿ ನೋಡ್ತಾ ಇದ್ರೆ ಹೃದಯ ಒಂದೇ ಸಮ ಜೋರಾಗಿ ಬಡ್ಕೋತಾ ಇದೆ. ನೀನು 0 ಸೈಜಲ್ಲಿ ಹೆಂಗಿದ್ಯಾ ಗೊತ್ತಾ? ಅಚ್ಚು ಇಲಿಯನ ಇದ್ದಂಗೆ ಇದೆಯಾ. ಆ ಸೊಂಟ ಕೂಡ ಹಂಗೆ ಇದೆ. ಇಂಥ ವೇಷಗಳನ್ನ ನನ್ ಮುಂದೆ ತೋರಿಸ್ಬೇಡ. ಏನು ಹೀರೋಯಿನ್? ಹಾ, ಕಟ್ಕೊಂಡಿರೋ ಹೆಂಡತಿನ ಇನ್ನೊಂದ್ ಹೆಣ್ಮಗುನ್ ತಲೆಯಲ್ಲಿ ಇಟ್ಕೊಂಡು ಇಬ್ರನ್ನು ಕಂಪೇರ್ ಮಾಡ್ತೀಯಾ? ಕೈ ಮುರ್ದಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಬುದ್ಧಿ ನೋಡು, ಬುದ್ಧಿ. ಅಲ್ಲ, ನೀನು ಇನ್ನೊಂದ್ ಹುಡುಗಿ ಬಗ್ಗೆ ಅದ್ ಹೇಗೆ ಯೋಚನೆ ಮಾಡ್ತೀಯಾ? ಗೀತಾ, ನಾನೇನ್ ಹೇಳ್ದೆ ಇವಾಗ? ಅಷ್ಟಕ್ಕೂ ನಾನೇನಾದ್ರೂ ಪಕ್ಕದ ಮನೆ ಪಂಕಜನ ಮುಂದಿನ ಮನೆ ಯಮುನನ್ ಬಗ್ಗೆ ನಾ ಮಾತಾಡದೆ?
ಇಲಿಯಾ ನನ್ನ ಜೊತೆ ಹೋಲ್ಸ್ದೆ ನಿನ್ನ. ಅವಳಾಗ್ಲಿ ಬೇರೆಯವ್ರಾಗ್ಲಿ ಇನ್ನೊಬ್ಳು ಹುಡುಗಿ ಜೊತೆ ಕಂಪೇರ್ ಮಾಡ್ತೀಯಾ? ಅವಳು ಯಾವಳನ್ನ ತಲೆಯಲ್ಲಿ ಇಟ್ಕೊಂಡು ನನ್ನನ್ನ ಮುದ್ ಮಾಡ್ಬೇಕು ಅಂತಿದ್ಯಾ? ಗೀತಾ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಅಷ್ಟಕ್ಕೂ ನಾನು ಹೇಳಿದ್ದು ಇಲಿಯಾನ. ಅವಳನ್ನ ಪೋಸ್ಟಲ್ ನೋಡ್ಬೋದೇ ಹೊರತು ನೇರವಾಗಿ ನೋಡಕ್ಕಾಗತ್ತಾ? ಇದು ಕೂಡ ಇಷ್ಟೊಂದು ಜಲಸ್ ಫೀಲ್ ಆದ್ರೆ ಹೆಂಗೆ? ಗಂಡ ಕಟ್ಕೊಂಡಿರೋ ಹೆಂಡತಿನೇ ನೋಡ್ಬೇಕು. ಅದನ್ ಬಿಟ್ಟು ಪಕ್ಕದ ಮನೆಯವ್ರನ್ನೋ ಯಾವ್ದೋ ಹೀರೋಯಿನ್ ಊಹಿಸ್ಕೊತಿದ್ದಾನೆ ಅಂದ್ರೆ ಅದಕ್ಕಿನ್ನ ಕೆಟ್ಟದು ಇನ್ನೇನು ಇಲ್ಲ. ಅಬ್ಬಬ್ಬಬ್ಬಬ್ಬಾ. ಅಲ್ಲ, ನಾನಿನ್ನ ಇಲಿಯನ ಜೊತೆ ಹೋಲ್ಸಿದ್ರೆ ಉಬ್ಬೋಗಿ ಖುಷಿ ಆಗ್ತೀಯ ಅಂತ ನಾನು ಅಂದ್ಕೊಂಡ್ರೆ ನೀನ್ ಯಾಕೆ ಹಿಂಗ್ ಬೈತಾ ಇದೀಯಾ? ನಿನಗ್ ಬೈಬೇಕಾ ಸಾಯಿಸ್ಬೇಕಾ? ಆಲ್ರೆಡಿ ನಿನ್ ಸೌಂದರ್ಯದಿಂದ ನನ್ನ ಸಾಯಿಸ್ತಾ ಇದೆಯಲ್ಲ, ಬೈಬೇಡ. ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ರೊಮ್ಯಾನ್ಸ್ ಅಂತೆ ರೊಮ್ಯಾನ್ಸ್ ಅದೊಂದೇ ಕಮ್ಮಿ ಆಗಿರೋದು. ಇಲ್ಲಿಗ್ ನಾವ್ ಬಂದಿರೋದು ರೊಮ್ಯಾನ್ಸ್ ಮಾಡೋದಕ್ಕ ಅಥವಾ ನಮ್ಮ ಅಕ್ಕನ್ ಮದ್ವೆ ಮಾಡಕ್ಕ? ಯಾವಾಗ ನೋಡಿದ್ರು ಮದ್ವೆ 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 ಅಂತ. ಆ ಮದ್ವೆಗೋಸ್ಕರ ತಾನೇ ಬೆಳಗ್ಗೆ ಎಲ್ಲ ಹೆಣ್ಣಿನ ವೇಷ ಹಾಕೊಂಡು ಒದ್ದಾಡ್ತಿರೋದು. ಕೊನೆ ಪಕ್ಷ ರಾತ್ರಿ ಆದ್ರೂ ಗಂಡ್ಸಾಗಿರಕ್ ಬಿಡಲ್ವ ನನ್ನನ್ನ? ಗಂಡಸ್ ತರ ಇರೋದಲ್ಲ, ಮೊದ್ಲು ಈ ಕೇಡ್ ಬುದ್ಧಿ ಬರ್ದೇ ಇರೋ ತರ ನೋಡ್ಕೋ. ಏನ್ ಕೆಟ್ಟ ಬುದ್ಧಿ ಗೀತಾ? ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಕೂಡ ಒಂದು ಕ್ರೈಮಾ? ಬೇಡಪ್ಪ, ನನಗೆ ಈ ರೊಮ್ಯಾನ್ಸು ಬೇಡ, ಈ ಗೋಳು ಬೇಡ. ಮುಚ್ಕೊಂಡು ಮಲ್ಕೋತೀನಿ. ಈ ಕೋಪಕ್ಕೇನ್ ಕಮ್ಮಿ ಇಲ್ಲ, ಹೀಗೆ ಇರು ನೋಡೋಣ. ಇರ್ತೀನೆ. ಅಷ್ಟಕ್ಕೂ ನಿನ್ನ ಮುಟ್ಬಿಟ್ರೆ ಕೇಳು. ನಾವೇನೋ ಬಹಳ ಸುಖ ಪಡ್ತಾ ಇರೋ ಹಂಗೆ ಮದುವೆ ಆಗಿ ಇಷ್ಟು ದಿನ ಆಯ್ತು, ಇಲ್ಲಿವರೆಗೂ ನಥಿಂಗ್. ಬ್ಯಾಚುಲರ್ ಆಗಿ ಹಿಂಗೆ ಇದ್ದು ಬಿಡ್ತೀನಿ ನಾನು. ಜೀವನ ಪೂರ್ತಿ ಹಿಂಗೆ ಬ್ರಹ್ಮಚಾರಿಯಾಗೆ ಬದುಕ್ಬಿಡ್ತೀನಿ ನಾನು. ನೀನೇನ್ ಬೇಕಾಗಿಲ್ಲ. ನೀನ್ ಮೊದಲು ದೂರ ಇರು. ಇರು ಇರು. ಇರ್ತೀನಿ. ಅಷ್ಟಕ್ಕೂ ನೀನ್ ಮಾತೇ ಆಡ್ಬೇಡ. ಸರಿ, ಮಾತಾಡಲ್ಲ ಬಿಡು. ಇರ್ಲಿ ಕಣೆ. ನೀನು ರಾಕ್ಷಸಿ ನೀನು. ಹೀಗೆ ಕೋಪಿಸ್ಕೊಂಡಿರ್ತೀಯ? ಏನ್ ಕೋಪ ಮಾಡ್ಕೊಳ್ಳೋದು? ನಾ ಡಿಸಿಷನ್ ತಗೊಂಡಾಗಿದೆ. ಇನ್ನು ಸತ್ರು ನಿನ್ನ ಮುಟ್ಟೋದಿಲ್ಲ, ಗೊತ್ತಾ? ಹೌದಾ? ಸರಿ, ನೋಡೋಣ. ನೋಡು. ಏಯ್, ಕಾಲ್ ತೆಗಿ. ನಾನ್ ತೆಗಿಯಲ್ಲ. ನಾನು ಮುಟ್ಟಲ್ಲ ಅಂತ ಹೇಳ್ದೆ ತಾನೆ? ನೀನ್ ಮುಟ್ಬೇಡ, ನಾನ್ ಮುಟ್ತೀನಿ. ನನ್ನ ಇಷ್ಟ. ನೀನು ನನ್ನ ಮುಟ್ಬೇಡ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ನನ್ ಗಂಡ ನನ್ನ ಇಷ್ಟ. ಎಲ್ಲ ನಿನ್ನಿಷ್ಟಾನೆ. ನನ್ನಿಷ್ಟ ಏನು ಇಲ್ವಲ್ಲ? ಹೌದು, ನನ್ ಗಂಡ ನನ್ನ ಇಷ್ಟ. ಅದಕ್ಕೇನೀಗ? ಏಯ್, ಕಾಲ್ ತೆಗಿ ಹೇಳ್ತೀನಿ. ತೆಗಿಯಲ್ಲ, ಕೈಯೂ ಹಾಕ್ತೀನಿ. ಏಯ್, ನಿಂಗೆ ನಾಚಿಕೆ ಆಗಲ್ವಾ? ಇಲ್ಲ. ನನಗ್ ಗೊತ್ತೇ, ನನಗೆ ಹಿಂಗೆ ಮೋಡಿ ಮಾಡಿ ಸಾಯಿಸ್ತೀಯ ನೀನು. ಅದೇನ್ ಮಾಡ್ದೆ? ಮೋಡಿ ಮಾಡಿನೇ ತಾನೆ ನನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದ್ದು. ಓ ಹಲೋ, ನಾನೇನು ಮಾಡ್ಲಿಲ್ಲ, ನೀನೇ ನನ್ ಹಿಂದೆ ಬಿದ್ದಿದ್ದೆ. ಅದಕ್ಕೆ ತಾನೆ ಈ ತರ ನನ್ನ ಕಾಡಿಸ್ತಾ ಇರೋದು, ಕಾಲ್ ಕೆಳಗಡೆ ಹಾಕೊಂಡು ತುಳಿತಾ ಇರೋದು. ಏನು ನನ್ ಮುಂದೆನೆ ಹೀಗೆಲ್ಲ ಮಾತಾಡ್ತ್ಯಾ? ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದೀನಾ? ಕೇಳಿ ತಂದು ಅದೇನಾದ್ರೂ ಬಾಯ್ಗೆ ಹೆಂಗ್ ಬರುತ್ತೋ ಹಂಗೆ ಮಾತಾಡ್ತ್ಯಾ? ಹೌದೇ? ಏನಿದೆ ನಿನ್ ಜೊತೆ ಸುಖ? ಸುಖ ಅಂದ್ರೆ ಅಷ್ಟೇನಾ? ಹಂಗಲ್ಲ ಗೀತಾ. ಇನ್ ಹೇಗೆ? ಕನಿಷ್ಠ ಒಂದ್ ಮುತ್ಕೊಡೋದಕ್ಕೂ ಬಿಡೋದಿಲ್ಲ. ಸಾಕು, ಬಾಯಿ ಮುಚ್ಕೋ. ಪೂರ್ವಿ ಬಾಲಾಜಿ ಮದ್ವೆ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಯಾಕೆ ನನಗ್ ಕಷ್ಟ ಆಗ್ತಿಲ್ವಾ? ನಾವೇನಾದ್ರೂ ಸಾಧಿಸ್ಬೇಕು ಅನ್ಕೊಂಡಿರುವಾಗ ಕೆಲವು ವಿಷಯಗಳಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು. ಇವಾಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದು ಅದೇ, ಇದು ಇದೆ. ಅದಾದೆ ಇದಿದೆ ಅಲ್ಲ, ಎರಡಕ್ಕೂ ಲಿಂಕ್ ಇದೆ.
ಮುದ್ದು ಬಂಗಾರ ಮಲ್ಕು. ಏನ್ ಮಲ್ಕೊಳ್ಳೋದು? ಕಾಲ್ ಹಾಕ್ತೀಯ, ಕೈ ಹಾಕ್ತೀಯ, ಆಮೇಲೆ ಮಲ್ಕೋ ಅಂತೀಯ. ಎಷ್ಟು ಕೆಟ್ಟೋಳ್ ನೀನು. ಬಾಯಿ ಮುಚ್ಕೊಂಡು ಮಲ್ಕೋ. ನಿದ್ರೆ ಹೆಂಗ್ ಬರುತ್ತೆ ಗೀತಾ ನನಗೆ? ಸರಿ ಸರಿ ಮಲ್ಕೋ. ಬಾ, ಮೊದಲು ಗಂಡಸರ ದೊಡ್ಡದಾಗಿ ಕೂಗಾಡ್ತೀನಿ, ಆಮೇಲೆ ನನ್ನ ಹಣೆ ಮೇಲೆ ಮುತ್ತು ಕೊಟ್ಬಿಟ್ಟು ಚಿಕ್ಕ ಮಕ್ಳಿಗೆ ಮಲಗಿಸೋ ಥರ ನಾನು ಮಲಗಿಸ್ಬಿಡ್ತೀಯ. ಛೆ, ಕರ್ಮ. ಅಷ್ಟಕ್ಕೂ ನಾನು ಚಿಕ್ಕ ಹುಡುಗನೋ ಗಂಡಸೋ ಅಥವಾ ಹುಡುಗನೋ ಏನೂ ಗೊತ್ತಾಗ್ತಿಲ್ಲ. ನೀನು ನನ್ ಮುದ್ದು ಕಂದ, ನನ್ ಪ್ರೀತಿ ಗಂಡ, ನನ್ನ ಪ್ರಾಣ, ಸರ್ವಸ್ವ. ಮುಲ್ಕು ಕಂದ, ಮುಲ್ಕು ಮುಲ್ಕು. ಇಷ್ಟು ವಯಸ್ಸಾದ್ರೂ ಕೂಡ ನನಗ್ ಬುದ್ಧಿನೇ ಬರಲಿಲ್ಲ. ಅಷ್ಟಕ್ಕೂ ಹೀಗೆ ಬುದ್ಧಿ ಇಲ್ದೇವ್ರ ಥರ ಹೇಗೆ ಯೋಚಿಸ್ದೆ? ಹೀಗೆ ಬುದ್ಧಿ ಇಲ್ದೇವ್ರ ಒಂಥರ ಇವ್ರನ್ನೆಲ್ಲ ನಾನು ಹೇಗೆ ನಂಬ್ದೆ? ಇಲ್ಲಿದ್ರೆ ಯಾವತ್ತೇ ಆದ್ರೂ ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಭಯದಲ್ಲಿ 25 ವರ್ಷಗಳ ಹಿಂದೆ ಈ ಊರು ಬಿಟ್ಟು ಬೇರೆ ಊರಿಗೋಗಿ ಬದುಕ್ತಾ ಇದ್ದೀನಿ. ಇಷ್ಟು ವರ್ಷ ಆದ್ಮೇಲೂ ಕೂಡ ಇನ್ನೂ ಅವ್ರ ಮನಸ್ಸು ಬದಲಾಗ್ದೇನೆ ಇರುತ್ತಾ ಅಂತ. ವಯಸ್ಸಿನ ಜೊತೆಗೆ ಆಲೋಚನೆ ಕೂಡ ಬದಲಾಗಿರುತ್ತೆ, ಅವ್ರ ಅರ್ಥನೇ ಬದಲಾಗಿರುತ್ತೆ. ಖಚಿತ ಅರ್ಥ ಮಾಡ್ಕೋತಾರೆ ಅಂತ ಎಷ್ಟೇ ಬೇಡ ಅಂತ ಅನ್ಕೊಂಡ್ರು ರಕ್ತ ಸಂಬಂಧನ ಕಳ್ಕೋಬಾರ್ದು ಅಂತ ಹೇಳಿ ಪೂರ್ವಿ ಮದ್ವೆನ ಇಲ್ಲೇ ಮಾಡೋಣ ಅಂತ ಕರ್ಕೊಂಡು ಬಂದ್ರೆ ಈಗ ಪೂರ್ವಿ ಜೀವನನೇ ಪಣಕ್ಕಿಡೋ ಪರಿಸ್ಥಿತಿ ಎದುರಾಗಿದೆ. ಇವರು ಎಂಥವ್ರು ಅಂತ ಗೊತ್ತಿದ್ರು ಕೂಡ ಒಳ್ಳೆಯವರು ಅಂತ ಕುರುಡಾಗಿ ನಮ್ದೆ ನೋಡು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಏನ್ ಯೋಚನೆ ಮಾಡ್ತಿದ್ದೀರಾ? ಆಗೋಗಿರೋದ್ರ ಬಗ್ಗೆ ಬಿಟ್ಟು ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು ಅನ್ಕೋತೀನ್ರಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇವರು ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋದಿಕ್ ಮೊದಲೇ ನಿಮ್ಮನ್ನ ಇಲ್ಲಿಂದ ಹೇಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗಾಗ್ಲೇ ಒಂದ್ಸಲ ನಾವು ತಪ್ಪಿಸ್ಕೊಳಕ್ ನೋಡಿ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ವಿ. ಈ ಸಲ ಮತ್ತೆ ಪ್ರಯತ್ನ ಮಾಡಿದ್ವಿ ಅಂದ್ರೆ ನಮ್ಮನ್ನ ಜೀವಂತ ಬಿಡಲ್ಲ ರೀ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಪಲ್ಲವಿ, ನಾವು ಪೂರ್ವಿನ ಕಾಪಾಡಿದ್ರೆ ಅಷ್ಟೇ ಸಾಕು. ನಾನೊಂದು ವಿಷಯ ಹೇಳ್ತೀನಿ, ಕೋಪ ಮಾಡ್ಕೊಳಲ್ವಲ್ಲ? ನಿನ್ನ ಮಾತಿಗೆ ನಾನು ಕೋಪ ಮಾಡ್ಕೋತೀನಿ ಅಂತ ಅನ್ಕೋಬೇಡ. ಹೇಳು ಪಲ್ಲವಿ. ಆ ಧರ್ಮರಾಜ್ಗೆ ಮದ್ವೆ ಮಾಡಿಕೊಟ್ರೆ ಪೂರ್ವಿ ಬದುಕು ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಆದ್ರೆ ಇವ್ರಿಗೆಲ್ಲ ಹೋಲ್ಸಿದ್ರೆ ಎಲ್ಲ ವಿಧದಲ್ಲೂ ಬಾಲಾಜಿ. ಪಲ್ಲವಿ, ಮೊದ್ಲೇ ಹೇಳಿದ್ದೆ ಕೋಪ ಮಾಡ್ಕೋಬೇಡಿ ಅಂತ. ಸ್ವಲ್ಪ ನೀವ್ ಯೋಚನೆ ಮಾಡ್ರಿ. ಪಲ್ಲವಿ, ರಾಜಾರಾಮ್ಗೂ ಕನಕಲಕ್ಷ್ಮಿಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಆ ರಾಜಾರಾಮ್ ಕತ್ತಿ ಮಚ್ಚಿಂದ ಕತ್ಕೊಯ್ತಾನೆ, ಆದ್ರೆ ಆ ಕನಕಲಕ್ಷ್ಮಿ ಅವಳ ಮಾತುಗಳಿಂದಾನೇ ನಮ್ಮನ್ ಕೊಲ್ತಾಳೆ. ಅಂತ ಅವಳ ಮನೆಗೆ ನಮ್ಮ ಮಗಳನ್ನ ಸೊಸೆಯಾಗಿ ಕಳಿಸ್ಬೇಕು ಅಂತ ಹೇಳ್ತಾ ಇದೀಯಾ? ಎಲ್ಲ ಗೊತ್ತಿದ್ದೆ ಮಾತಾಡ್ತಾ ಇದೀಯಾ? ಅದ್ ಹಾಗಲ್ಲ ರೀ. ಪೂರ್ವಿ ಕೂಡ ಬಾಲಾಜಿನ ಇಷ್ಟಪಡ್ತಿದ್ದಾಳೆ. ಇಂಥ ಸಮಯದಲ್ಲಿ ಬಾಲಾಜಿ ಕೊಟ್ಟು ಮದ್ವೆ ಮಾಡೋದೇ ಸರಿ ಅನ್ಸ್ತಿದೆ. ಅವ್ರಿಗೆ ಹೇಳಿದ್ರೆ ಪೂರ್ವಿನೂ ನಮ್ಮನ್ನು ಹೇಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಪೂರ್ವಿಗೂ ಬಾಲಾಜಿಗೂ ಮದ್ವೆ ಮಾಡಿಸೋದಿಕ್ಕೆ ಏನಾದ್ರೂ ಉಪಾಯ ಮಾಡ್ತಾರೆ. ಪಲ್ಲವಿ, ಇನ್ನೊಂದ್ಸಲ ಆ ಕನಕಲಕ್ಷ್ಮಿ ಬಗ್ಗೆ ಮಾತಾಡೋದಾಗ್ಲಿ ಬಾಲಾಜಿ ಹೆಸರನ್ನ ನಾನು ಮುಂದೆ ಏನಾದ್ರೂ ಎತ್ತಿದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ಚಿಚಿ, ಮನುಷ್ಯ ಅವರು. ಆ ಕನಕಲಕ್ಷ್ಮಿ ಮುಂದೆನೆ ನಿಂತು ನನ್ನ ಮಗಳು ಜೀವನನ ಹಾಳು ಮಾಡೋದಿಕ್ ನೋಡ್ತಾ ಇದ್ದಾಳೆ. ಅಂತ ಜನಗಳ ಮನೆಗೆ ಚಿಚಿ. ನೋಡ್ರಿ, ನೀವು ಕೇವಲ ಕನಕಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಒಂದು ಸಲ ಬಾಲಾಜಿ ಬಗ್ಗೆ. ಪಲ್ಲವಿ, ಅಷ್ಟಕ್ಕೂ ನೀನು ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದೀಯಾ?
ಗೀತಾ ಈಗಾಗ್ಲೇ ಆ ಮನೆಗೆ ಸೊಸೆಯಾಗಿ ಏನ್ ಚೆನ್ನಾಗಿದ್ದಾಳೆ, ಏನ್ ಸಂತೋಷ ಪಡ್ತಿದ್ದಾಳೆ, ಎಷ್ಟು ಸುಖವಾಗಿದ್ದಾಳೆ ಅಂತ. ಮತ್ತೆ ಇನ್ನೊಬ್ಬ ಅವನಿಗೆ ನಮ್ಮ ಪೂರ್ವಿನ ಮದುವೆ ಮಾಡ್ಕೊಟ್ಟು ಅವಳ ಕತ್ತನ್ನು ಕುಯ್ಯಿ ಅಂತ ಹೇಳ್ತಾ ಇದ್ಯಾ? ಅವ್ರಿಗೆ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಧೈರ್ಯವಾಗಿ ತಾಯಿನ ಎದುರಿಸಿ ಸಂಸಾರ ಮಾಡೋ ಯೋಗ್ಯತೆ ಇಲ್ಲ. ದಯವಿಟ್ಟು ಅವ್ರ ಬಗ್ಗೆ ಇನ್ನೊಂದೇ ಒಂದು ಮಾತು ಆಡ್ಬೇಡ. ನಿಮ್ಮನ್ನ ಇಲ್ಲಿಂದ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀನಿ. ರೀ, ಆ ಪ್ರಯತ್ನ ಮಾಡಿದ್ರೆ ಪ್ರಾಣಕ್ಕೆ ಅಪಾಯ ರೀ. ನೋಡು, ಅವಶ್ಯಕತೆ ಬಿದ್ರೆ ಇಲ್ಲಿರೋರು ಪ್ರಾಣ ತೆಗ್ದಾದ್ರೂ ಸರಿ, ಪೂರ್ವಿನ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? ರೀ